Hello my dear children, welcome back to BioStudy Made Easy. Animal Kingdomನ ನೆಕ್ಸ್ಟ್ ಫೈಲಮನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ದಟ್ ಈಸ್ ಪ್ಲಾಟಿಹೆಲ್ಮಿಂಥಸ್. ಪ್ಲಾಟಿ ಅಂತಂದರೆ ಫ್ಲ್ಯಾಟ್, ಹೆಲ್ಮಿಂಥಸ್ ಅಂತಂದರೆ ವರ್ಮ್ಸ್ ಅಂತ ಅರ್ಥ. ಓಕೆ, ಸೊ ಪ್ಲಾಟಿಹೆಲ್ಮಿಂಥಸ್ ಅಂದರೆ ಫ್ಲ್ಯಾಟ್ ವರ್ಮ್ಸ್. ಫ್ಲ್ಯಾಟ್ ವರ್ಮ್ಸ್ ಅಂತ ಕೂಡ ಕರೀತಾರೆ. ಅಂದರೆ ಕನ್ನಡದಲ್ಲಿ ಚಪ್ಪಟೆ ಹುಳುಗಳು ಅಂತ ಇವುಗಳನ್ನು ನಾವು ಕರಿತೀವಿ. ಸೊ ಅಂದರೆ ಹೆಸರಲ್ಲೇ ಇದೆ ನೋಡಿ, ಫ್ಲ್ಯಾಟ್ ಅಂತಂದರೆ ಇವುಗಳು ಹೇಗಿರುತ್ತೆ ಅಂದರೆ ದೇ ಆರ್ ಫ್ಲ್ಯಾಟ್. ಹೌದಾ? ಸೊ ನೋಡಿ, ಚಪ್ಪಟೆಯಾಗಿದೆ. ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಫ್ಲ್ಯಾಟ್ ವರ್ಮ್ಸ್. ಓಕೆ, ಸೊ ಇದು ಪ್ಲೆನೇರಿಯಾ ಆ್ಯಂಡ್ ದಿಸ್ ಈಸ್ ಲಿವರ್ ಫ್ಲೂಕ್. ಓಕೆ, ನಾವು ಹ್ಯಾಬಿಟೇಟ್. ಸೊ ಎಲ್ಲಿ ವಾಸಿಸುತ್ತೆ ಇವುಗಳು ಅಂತಂದರೆ ಇವುಗಳು ಹೆಚ್ಚಾಗಿ ಎಂಡೋ ಪ್ಯಾರಾಸೈಟ್ಸ್ ಆಗಿದೆ. ನೋಡಿ, ಪ್ಯಾರಾಸೈಟ್ಸ್ ಅಂದರೆ ಏನು? ಇನ್ನೊಂದು ಆರ್ಗ್ಯಾನಿಸಮ್ನ ಮೇಲೆ ಡಿಪೆಂಡ್ ಆಗಿ ಬದುಕುವಂಥದ್ದು, ಅದರ ಬಾಡಿಯಲ್ಲಿ ಸೇರ್ಕೊಂಡ್ಬಿಟ್ಟು ಅಥವಾ ಅದರ ಬಾಡಿಗೆ ಅಟ್ಯಾಚ್ ಆಗಿಬಿಟ್ಟು ಬದುಕುವಂಥದ್ದು. ಬಾಡಿ ಒಳಗಡೆ ಸೇರ್ಕೊಂಡು ಬದುಕಿದರೆ ಎಂಡೋ ಪ್ಯಾರಾಸೈಟ್ ಅಂತ ಕರಿತೀವಿ. ಅಂದರೆ ಎಂಡೋ ಅಂತಂದರೆ ಇನ್ಸೈಡ್. ಓಕೆ, ಸೊ ಬಾಡಿ ಒಳಗಡೆ ಸೇರಿಕೊಂಡು ಬದುಕುವಂತಹ ಪ್ಯಾರಾಸೈಟ್ನ ಎಂಡೋ ಪ್ಯಾರಾಸೈಟ್ ಅಂತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ಲಿವರ್ ಫ್ಲೂಕ್ ಮತ್ತು ಟೇಪ್ ವರ್ಮ್ ಇದೆ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ವ, ಸೊ ದಿಸ್ ಈಸ್ ಲಿವರ್ ಫ್ಲೂಕ್. ಇದು ಹೆಚ್ಚಾಗಿ ಶೀಪ್ ಅಂದರೆ ಕುರಿಗಳ ಲಿವರಲ್ಲಿ ಇದು ಪ್ಯಾರಾಸೈಟ್ ಆಗಿ ಬದುಕೋದ್ರಿಂದ ಇದನ್ನು ಲಿವರ್ ಫ್ಲೂಕ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಫ್ರೀ ಲಿವಿಂಗ್. ಓಕೆ, ಸೊ ಫ್ರೀ ಲಿವಿಂಗ್ ಪ್ಲಾಟಿಹೆಲ್ಮಿಂಥಸ್ ಕೂಡ ಇದೆ ಇದರಲ್ಲಿ. ಎಕ್ಸಾಂಪಲ್ ಪ್ಲೆನೇರಿಯಾ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ವಾ, ಸೊ ದಿಸ್ ಈಸ್ ಪ್ಲೆನೇರಿಯಾ. ಇದು ಫ್ರೀ ಲಿವಿಂಗ್ ಆರ್ಗ್ಯಾನಿಸಮ್ ಆಗಿದೆ. ಅಂದರೆ ಇದು ಯಾವುದೇ ಆರ್ಗ್ಯಾನಿಸಮ್ನ ಬಾಡಿಗೆ ಅಂಟ್ಕೊಂಡು ಅಥವಾ ಅದರ ಬಾಡಿ ಒಳಗಡೆ ಸೇರಿಕೊಂಡು ಬದುಕೋಲ್ಲ. ಇದು ತನ್ನ ಪಾಡಿಗೆ ತಾನು ಫುಡ್ಡನ್ನು ತೊಗೊಳುತ್ತೆ, ತನ್ನ ಪಾಡಿಗೆ ತಾನು ಬದುಕ್ತಾ ಇದೆ. ಸೊ ಫ್ರೀ ಲಿವಿಂಗ್ ಆಗಿದೆ. ಓಕೆ, ಸಿಮೆಟ್ರಿ ಹೇಗಿರುತ್ತೆ ಅಂದರೆ ದೀಸ್ ಆರ್ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್. ಸೊ ನೀವಿಲ್ಲಿ ನೋಡ್ಬೋದು. ಸೊ ಇದನ್ನು ನಾವು ಎಕ್ಸಾಕ್ಟ್ ಮಿಡಲಲ್ಲಿ ನಾವು ಈ ರೀತಿ ಕಟ್ ಮಾಡಿದಾಗ ನಮಗೆ 2 ಈಕ್ವಲ್ ಹಾಫ್ಸ್ ಸಿಗ್ತಾ ಇದೆ ಅಲ್ವಾ? ಸೊ ಎಕ್ಸಾಕ್ಟ್ ನಾವು ಮಿಡಲ್ ಕಟ್ ಮಾಡಿದಾಗ ನಮಗೆ 2 ಬಾಡಿ ಪಾರ್ಟ್ಸ್, ರೈಟ್ ಆ್ಯಂಡ್ ಲೆಫ್ಟ್ ಬಾಡಿ ಪಾರ್ಟ್ಸ್ ಸಿಗುತ್ತೆ. ಸೊ ಅದನ್ನು ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಕರಿತೀವಿ. ಇನ್ನು ಟ್ರಿಪ್ಲೋಬ್ಲಾಸ್ಟಿಕ್ ಅಂದರೆ 3 ಜರ್ಮ್ ಲೇಯರ್ಸಿಂದ ಇದರ ಬಾಡಿ ಮಾಡಲ್ಪಟ್ಟಿರುತ್ತೆ. ಅಂದರೆ 3 ಜರ್ಮ್ ಲೇಯರ್ಸ್ ಯಾವುದು? ಔಟರ್ ಎಕ್ಟೋಡರ್ಮ್, ಇನ್ನರ್ ಎಂಡೋಡರ್ಮ್ ಆ್ಯಂಡ್ ಮಿಡಲ್ ಮೀಸೋಡರ್ಮ್ ಫಾರ್ಮ್ ಆಗಿರುತ್ತೆ. ಸೊ ಟ್ರಿಪ್ಲೋಬ್ಲಾಸ್ಟಿಕ್ ಆ್ಯನಿಮಲ್ಸ್ ಆಗಿದೆ. ಇನ್ನು ಇವುಗಳು ಅಸಿಲೋಮೇಟ್ ಆಗಿರುತ್ತೆ. ಅಂದರೆ ಇವುಗಳ ಬಾಡಿ ಕ್ಯಾವಿಟಿ ಕೂಡ ನಿಜವಾದ ಸಿಲೋಮನ್ನು ಹೊಂದಿಲ್ಲ. ಅಂದರೆ ಬಾಡಿ ಕ್ಯಾವಿಟಿ ಇಟ್ ಈಸ್ ನಾಟ್ ಲೈನ್ಡ್ ಬೈ ಮೀಸೋಡರ್ಮ್. ಓಕೆ, ನಾವು ಲೆವೆಲ್ ಆಫ್ ಆರ್ಗನೈಸೇಷನ್, ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುತ್ತೆ. ಅಂದರೆ ಆಗಲೇ ಇದರಲ್ಲಿ ಆರ್ಗನ್ಸ್ ಫಾರ್ಮೇಷನ್ ಆಗಿರುತ್ತೆ. ಆ ಆರ್ಗನ್ಸ್ಗಳು ಸ್ಪೆಸಿಫಿಕ್ ಫಂಕ್ಷನನ್ನು ಮಾಡೋದಕ್ಕೆ ಶುರು ಮಾಡಿರುತ್ತೆ. ಸೊ ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಈಸ್ ಸೀನ್ ಇನ್ ಪ್ಲಾಟಿಹೆಲ್ಮಿಂಥಸ್. ನಾವು ಸ್ಪೆಷಲ್ ಫೀಚರ್ಸನ್ನು ನೋಡೋದಾದರೆ ಇವುಗಳು ಪ್ಯಾರಾಸೈಟ್ ಆಗಿರೋದ್ರಿಂದ ಅದು ಕೂಡ ಎಂಡೋ ಪ್ಯಾರಾಸೈಟ್. ಸೊ ಎಂಡೋ ಪ್ಯಾರಾಸೈಟ್ ಅಂತಂದರೆ ಒಂದು ಜೀವಿಯ ಬಾಡಿ ಒಳಗಡೆ ಹೋಗಿಬಿಟ್ಟು ಇವುಗಳು ಬದುಕಬೇಕು. ಸೊ ಅಲ್ಲಿ ಅಂಟ್ಕೊಂಡು ಬದುಕೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ಇವು ಮಾಡಿಫಿಕೇಷನ್ ಮಾಡ್ಕೊಂಡಿದೆ. ದಟ್ ಈಸ್ ಪ್ರೆಸೆನ್ಸ್ ಆಫ್ ಹುಕ್ಸ್ ಆ್ಯಂಡ್ ಸಕ್ಕರ್ಸ್. ಓಕೆ, ಸೊ ನೀವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಏನಿದೆಯಲ್ಲ, ಸೊ ನಿಮಗೆ ಇವು ಹುಕ್ಸ್ ನಿಮಗೇನು ಕಾಣಿಸ್ತಾ ಇದೆಯಲ್ವಾ? ಸೊ ದೀಸ್ ಆರ್ ಹುಕ್ಸ್, ದೇ ಯೂಸ್ ಫಾರ್ ಅಟ್ಯಾಚ್ಮೆಂಟ್. ಓಕೆ, ಸಕ್ಕರ್ಸ್. ಸೊ ನಿಮಗೆ ಇಲ್ಲಿ ರೌಂಡ್ ಶೇಪಲ್ಲಿ ಇಲ್ಲಿ ನೋಡಿ, ಇಲ್ಲೆಲ್ಲ ಸಕ್ಕರ್ಸ್ ಇದೆ. ಓಕೆ, ಸೊ ಇವೇನು ಮಾಡುತ್ತೆ ಅಂತಂದರೆ ಅಂಟ್ಕೊಳ್ಳೋದಕ್ಕೆ, ಬಾಡಿ ಒಳಗಡೆ ಹೋಗಿ ಅಂಟ್ಕೊಳ್ಳೋದಕ್ಕೆ, ಅಂಗಾಂಗಗಳಿಗೆ, ಆರ್ಗನ್ಸಿಗೆ ಒಳಗಡೆ ಅಂಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಅಟ್ಯಾಚಿಂಗ್ ಟು ಹೋಸ್ಟ್ ಅಂದರೆ ಯಾವ ಜೀವಿಯ ಒಳಗಡೆ ಇವುಗಳು ವಾಸ ಮಾಡುತ್ತೆ ಆ ಜೀವಿ ಇದಕ್ಕೆ ಹೋಸ್ಟ್. ಓಕೆ, ಸೊ ಅದರ ಬಾಡಿ ಒಳಗಡೆ ಇವುಗಳು ಬದುಕ್ತಾ ಇರುತ್ತೆ. ಆ್ಯಂಡ್ ದೇ ಅಬ್ಸಾರ್ಬ್ ದ ನ್ಯೂಟ್ರಿಯೆಂಟ್ಸ್. ಅವುಗಳಿಂದ ಡೈರೆಕ್ಟಾಗಿ, ಆ ಜೀವಿಗಳಿಂದ ಡೈರೆಕ್ಟಾಗಿ ಇವುಗಳು ನ್ಯೂಟ್ರಿಯೆಂಟ್ಸನ್ನು ಅಬ್ಸಾರ್ಬ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಹುಕ್ಸ್ ಮತ್ತು ಸಕ್ಕರ್ಸ್ ಹೆಲ್ಪ್ ಮಾಡುತ್ತೆ. ಇನ್ನು ಫ್ಲೇಮ್ ಸೆಲ್ಸ್. ಸೊ ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ ವಿಚ್ ಆರ್ ಫೌಂಡ್ ಇನ್ ಪ್ಲಾಟಿಹೆಲ್ಮಿಂಥಸ್ ಆರ್ ಫ್ಲೇಮ್ ಸೆಲ್ಸ್. ವೆರಿ ಇಂಪಾರ್ಟೆಂಟ್. ನಿಮಗೆ ಹೇಳಿದ್ನಲ್ವ ನಾನು, ಸ್ಪೆಷಲ್ ಫೀಚರ್ಸ್, ಯಾವ ಫೈಲಮಿಗೆ ಯಾವುದು ಸ್ಪೆಷಲ್ ಫೀಚರ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ವೆಶನ್ ಬರುತ್ತೆ ಇದ್ರ ಮೇಲೆ 1 ಮಾರ್ಕಿಂದು, ಅಥವಾ ನಿಮಗೆ 3 ಮಾರ್ಕ್ ಆರ್ 5 ಮಾರ್ಕಲ್ಲಿ ಇರಬಹುದು. ಆರ್ ಎಕ್ಸಾಂಪಲ್ಸನ್ನ ಕೊಟ್ಬಿಟ್ಟು ನಿಮಗೆ ಯಾವ ಫೈಲಮ್ ಇದು ಅಂತ ಕೇಳ್ಬೋದು. ಸೊ ದಟ್ಸ್ ವೈ ಸ್ಪೆಷಲ್ ಫೀಚರ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಆ್ಯನಿಮಲ್ ಕಿಂಗ್ಡಮ್. ನಾವು ಸೊ ಆಸ್ಮೋ ರೆಗ್ಯುಲೇಷನ್ ಅಂತಂದರೆ ಬಾಡಿಯಲ್ಲಿ ವಾಟರ್ ಮತ್ತು ಸಾಲ್ಟ್ಸ್ನ ಬ್ಯಾಲೆನ್ಸ್ ಮಾಡುವಂಥದ್ದು. ಎಕ್ಸ್ಕ್ರೀಷನ್ ಅಂತಂದರೆ ವೇಸ್ಟ್ ಏನಿರುತ್ತೆ ಬಾಡಿಯಿಂದ ವೇಸ್ಟನ್ನು ಎಕ್ಸ್ಕ್ರೀಟ್ ಮಾಡೋದಕ್ಕೆ ಈ ಫ್ಲೇಮ್ ಸೆಲ್ಸ್ ಹೆಲ್ಪ್ ಮಾಡುತ್ತೆ. ನಾವು ರಿಪ್ರೊಡಕ್ಷನ್ ನೋಡೋದಾದರೆ ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಹರ್ಮೋಫ್ರೊಡೈಟ್. ಹರ್ಮೋಫ್ರೊಡೈಟ್ ಅಂತಂದರೆ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಆರ್ಗನ್ಸ್ ಆರ್ ಪ್ರೆಸೆಂಟ್ ಇನ್ ಸಿಂಗಲ್ ಆ್ಯನಿಮಲ್. ಓಕೆ, ನಾವು ಫರ್ಟಿಲೈಸೇಷನ್ ಇಂಟರ್ನಲ್ ಆಗುತ್ತೆ. ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸು ಬಾಡಿ ಒಳಗಡೆನೇ ಪ್ರೊಡ್ಯೂಸ್ ಆಗುತ್ತೆ. ಒಂದೇ ಬಾಡಿ ಒಳಗಡೆನೇ ಫರ್ಟಿಲೈಸ್ ಆಗಿಬಿಟ್ಟು ಝೈಗೋಟ್ ಡೆವಲಪ್ ಆಗುತ್ತೆ. ಇನ್ನು ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್. ಓಕೆ,
ಸೊ ಡೆವಲಪ್ಮೆಂಟ್ ಏನಾಗುತ್ತೆ ಇಂಡೈರೆಕ್ಟ್, ಅಂದರೆ ಇದರಲ್ಲಿ ಲಾರ್ವಲ್ ಸ್ಟೇಜಸ್ ಬರುತ್ತೆ, ಓಕೆ, ಅಥವಾ ಇಂಟರ್ಮೀಡಿಯೇಟ್ ಸ್ಟೇಜಸ್ಗಳು ಬರುತ್ತೆ. ಆ್ಯಂಡ್ ದೇರ್ ಈಸ್ ಅ ಸ್ಪೆಷಲ್ ಫೀಚರ್ ದಟ್ ಈಸ್ ರೀಜನರೇಷನ್ ಇನ್ ಪ್ಲೆನೇರಿಯಾ, ಅಂದರೆ ಈ ಪ್ಲೆನೇರಿಯಾಗಳು ರೀಜನರೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವೀಗ ನೇಲ್ ಕಟ್ ಮಾಡಿದ ಮೇಲೆ ನೇಲ್ ನಮ್ಮದು ರೀಗ್ರೋ ಆಗುತ್ತೆ, ಹೌದಾ? ಸೊ ಆ ತರಹ ಇಲ್ಲೇನು ನೀವು ಈ ಪ್ಲೆನೇರಿಯಾ ನೋಡಿದ್ರಲ್ವ, ಈ ಪ್ಲೆನೇರಿಯಾದ ಬಾಡಿಯನ್ನು ನೀವು ಈ ರೀತಿ 3 ಪೀಸಾಗಿ ಕಟ್ ಮಾಡಿದರೂ ಕೂಡ ಈ ಪೀಸ್ ಏನು ಮಾಡುತ್ತೆ ಗೊತ್ತಾ? ಸೊ ಈ ರೀತಿಯಾಗಿ ಕಟ್ಟಾಗಿದೆ ಅಲ್ವಾ, ಸೊ ಹೆಡ್ ರೀಜನ್ನು. ಸೊ ಈ ಏನು ಮಾಡುತ್ತೆ, ನೆಕ್ಸ್ಟ್ ಕಂಟಿನ್ಯೂ ಆಗಿ ಹೋಲ್ ಬಾಡಿಯನ್ನು ಈ ರೀತಿಯಾಗಿ ಬೆಳೆಸ್ಕೊಳುತ್ತೆ. ಅಥವಾ ನೀವು ಬರೀ ಟೇಲ್ ರೀಜನನ್ನು ಕಟ್ ಮಾಡಿದ್ರಾ, ಸೊ ಇದೇನು ಮಾಡುತ್ತೆ, ಕಂಪ್ಲೀಟಾಗಿ ಹೋಲ್ ಬಾಡಿಯನ್ನು ಈ ರೀತಿಯಾಗಿ ಬೆಳೆಸ್ಕೊಳ್ಳುತ್ತೆ. ಓಕೆ, ಸೊ ಈ ರೀತಿ ಕಟ್ ಮಾಡಿದರೆ ಇವಾಗ ನಾವು ಲಿಸರ್ಡ್ಸಲ್ಲಿ ನೋಡ್ತೀವಿ, ಅಂದರೆ ಹಲ್ಲಿ ಬಾಲ ಕಟ್ಟಾದರೆ ಅದು ವಾಪಸ್ ಗ್ರೋ ಆಗುತ್ತಲ್ವ, ಹಾಗೆ ಇದ್ರದ್ದು ಹೋಲ್ ಬಾಡಿನೇ ಕಟ್ಟಾದರೂ ಕೂಡ ಅದು ಕಂಪ್ಲೀಟಾಗಿ ಗ್ರೋ ಆಗುತ್ತೆ. ಓಕೆ, ಸೊ ಸ್ಪೆಷಲ್ ಫೀಚರ್ ಅಲ್ವಾ? ಸೊ ರೀಜನರೇಷನ್ ಈಸ್ ಸೀನ್ ಇನ್ ಪ್ಲೆನೇರಿಯಾ. ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡೋದಾದರೆ ಎಂಡೋಪ್ಯಾರಾಸೈಟ್ಸ್ಗೆ ಎಕ್ಸಾಂಪಲ್ ಫ್ಯಾಸಿಯೋಲಾ ಹೆಪಾಟಿಕಾ ಅಂತ ಕರಿತೀವಿ, ದಟ್ ಈಸ್ ಕಾಮನ್ ಆಗಿ ಲಿವರ್ ಫ್ಲೂಕ್ ಅಂತ ಕರಿತೀವಿ. ಸೊ ಶೀಪ್ನ ಲಿವರಲ್ಲಿ ಇವುಗಳು ಪ್ಯಾರಾಸೈಟ್ ಆಗಿ ವಾಸ ಮಾಡುತ್ತೆ. ಇನ್ನು ನೆಕ್ಸ್ಟ್ ಟೇನಿಯಾ ಸೋಲಿಯಂ ಅಂತಂದರೆ ಟೇಪ್ ವರ್ಮ್. ಓಕೆ, ಸೊ ನೀವೆಲ್ಲೇನು ನೋಡ್ತಾ ಇದ್ದೀರಲ್ವ, ನೋಡಿ ಟೇಪ್ ತರಹ ಇದೆ ಅಲ್ವಾ, ಸೊ ಟೇಪ್ ಲೈಕ್. ಸೊ ದಿಸ್ ಈಸ್ ಟೇಪ್ ವರ್ಮ್. ಇದು ಇಂಟೆಸ್ಟೈನಲ್ಲಿ, ಹ್ಯೂಮನ್ ಇಂಟೆಸ್ಟೈನಲ್ಲಿ ಇದು ಪ್ಯಾರಾಸೈಟ್ ಆಗಿ ವಾಸ ಮಾಡುತ್ತೆ. ನೋಡಿ ಯಾವ ರೀತಿ ಅಂಟ್ಕೊಂಡು ಹೇಗೆ ಬೆಳೀತಾ ಹೋಗುತ್ತೆ ನೋಡಿ ಅದು, ಹೌದಾ? ಸೊ ಒಂದು ಟೇಪ್ ತರಹ ಇದೆ ಅಲ್ವಾ ಇದು, ಸೊ ಅದಕ್ಕೆ ಟೇಪ್ ವರ್ಮ್ ಅಂತ ನಾವು ಇದನ್ನು ಕರಿತೀವಿ. ನಾವು ಫ್ರೀ ಲಿವಿಂಗಲ್ಲಿ ಪ್ಲೆನೇರಿಯಾ ಇಟ್ಸ್ ಅ ಫ್ರೀ ಲಿವಿಂಗ್ ಆರ್ಗ್ಯಾನಿಸಮ್. ಓಕೆ, ಸೊ ಐ ಹೋಪ್ ಇಟ್ಸ್ ಕ್ಲಿಯರ್ ಫಾರ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಫೈಲಮನ್ನು ಇದೇ ತರಹ ಡಿಸ್ಕಸ್ ಮಾಡ್ತೀನಿ. ಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.